ಹೆಲೋ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ನಾನು ಸಂಡೇ ಈವ್ನಿಂಗಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ನಾವು ಆಚೆ ಬಂದಿದ್ದೀವಿ. ಸೊ ನಮ್ಮ ಚಂದನಂಗೂ ಮತ್ತು ನಮ್ಮ ಪಾಪುಗೂ ಇಲ್ಲಿ ಸ್ವಲ್ಪ ಬೇಕ್ರಿ ಐಟಮ್ಸ್ ತೊಗೊಂಡೆ, ಹಾಗೆ ಒಂದು ಸ್ವಲ್ಪ ಕೇಕ್ನ ತಿನ್ನಿಸ್ಕೊಂಡು ನಂತರ ಇವಾಗ ಸ್ಲಿಪ್ಪರ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಸೊ ಕಳೆದ ಒಂದು ವಿಡಿಯೋನಲ್ಲಿ ನಾನು ಇದೇ ಒಂದು ಅಂಗಡಿನಲ್ಲಿ ಶೂಸ್ನ ತೊಗೊಂಡಿದ್ದು. ಒಂದು ಸ್ಲಿಪ್ಪರ್ನ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೆ. ತೊಗೊಳಕ್ಕಾಗಿರಲಿಲ್ಲ, ಅವತ್ತು ಬೇಡ ಅಂತ ಅಂದ್ಕೊಂಡು ಬಂದಿದ್ದು. ಸೊ ಕುರ್ತಾ ಸೆಟ್ಗೆಲ್ಲ ಚೂಡಿದಾರ್ ವೇರ್ ಮೇಲೆಲ್ಲ ನನಗೆ ಸ್ಲಿಪ್ಪರ್ಸ್ ಇರಲಿಲ್ಲ ನನ್ನ ಹತ್ರ. ಸೊ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿಂದ ತೊಗೊಂಡು ನೆಕ್ಸ್ಟ್ ಮನೆಗೆ ಹೋಗೋದು. ಸೊ ಫ್ರೆಂಡ್ಸ್, ಜಸ್ಟ್ ನಾವು ಇವಾಗಷ್ಟೇ ಮನೆಗೆ ಬಂದ್ವಿ. ಸೊ ಇವತ್ತು ಹೊರಡುವಾಗ ನಾನು ವ್ಲಾಗ್ ಮಾಡೋದನ್ನು ಮರ್ತೋಗ್ಬಿಟ್ಟೆ. ಸೊ ಆಚೆ ಹೋದ್ಮೇಲೆ ಇವತ್ತು ಇದು ಸಂಡೇ ಅಲ್ವಾ, ಸೊ ವ್ಲಾಗ್ ಮಾಡೋಣ ಅಂತ ಆಚೆ ನೆನಪು ಮಾಡಿಕೊಂಡು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಸ್ವಲ್ಪ ಎಲ್ಲ ಐಟಮ್ಸ್ಗಳು ತೊಗೊಳ್ಳೋದಿತ್ತು, ತೊಗೊಂಡು ಮನೆಗೆ ಬಂದ್ವಿ ಇವಾಗ ಜಸ್ಟು. ಸೊ ನಾನು ಏನೇನು ತೊಗೊಂಡಿದ್ದೀನಪ್ಪ ಅಂತಂದರೆ, ನೋಡಿ ನನ್ನ ತಿಸ್ರಿ ಏನು ಮಾಡ್ತಾಳಂದರೆ ಎಲ್ಲ ಬಂದ ತಕ್ಷಣ ಈ ಕವರಲ್ಲಿ ಏನೇನೆಲ್ಲ ಜಾರಾಗ್ಬಿಟ್ಟು ಕೆಳಗಡೆ ಹಾಕ್ಬಿಡ್ತಾಳೆ. ಫ್ರೆಂಡ್ಸ್, ಇದು ನಾನು ಲಾಸ್ಟ್ ಒಂದು 5-6 ಮಂತ್ಸ್ ಬ್ಯಾಕು ಒಂದು ವಿಡಿಯೋ ಮಾಡಿದ್ದೆ. ಸೊ ಈ ಒಂದು ಸ್ಲಿಪ್ಪರ್ನ ತೊಗೋಬೇಕು ಅಂತ ಹೇಳಿ ನಾನೊಂದು ವಿಡಿಯೋ ಮಾಡಿದ್ದೆ ಒಂದು ಸ್ಲಿಪ್ಪರ್ ಶಾಪಲ್ಲಿ. ಕೊನೆಗೂ ಈ ಒಂದು ಸ್ಲಿಪ್ಪರ್ ತೊಗೊಂಡು ಇಷ್ಟ ಆಗಿತ್ತಿದ್ದು, ಬಟ್ ಆವಾಗ ನಾನು ಇದನ್ನು ತೊಗೊಳಕ್ಕಾಗಿರಲಿಲ್ಲ. ಸೊ ಫೈನಲಿ ಇದನ್ನೇ ಕೂಡ ತೊಗೊಂಡು ಬಂದೆ ನಾನು. ನೋಡಿ, ಲಾಸ್ಟ್ ಟೈಮ್ ತೊಗೋಬೇಕಂತ ತುಂಬ ಆಸೆ ಇತ್ತು. ಲಾಸ್ಟ್ ಟೈಮ್ ನಾನು ಶೂಸ್ ತೊಗೊಂಡಿದ್ದೆ, ಬಟ್ ಆ ಶೂಸು ಎಲ್ಲ ಒಂದು ಕುರ್ತಾ ಸೆಟ್ ಮೇಲೆಲ್ಲ ಹಾಕ್ಕೊಳಕ್ಕಾಗೋದಿಲ್ಲ ಅಂತ ಹೇಳಿ ಇದನ್ನು ನೋಡ್ಕೊಂಡು ಬಂದಿದ್ದೆ. ಸೊ ಇವಾಗ ಹೋಗಿ ಇದನ್ನು ತೊಗೊಂಡು ಬಂದ್ವಿ. ಇದು ಬಂದುಬಿಟ್ಟು 300 ಫ್ರೆಂಡ್ಸ್. ಇದಕ್ಕೆ ನಾನು ಪೇ ಮಾಡಿರೋದು 300. ನೆಕ್ಸ್ಟು ಸಣ್ಣ ಪುಟ್ಟ ಐಟಮ್ಗಳು ತೊಗೊಂಡು ಬಂದಿದ್ದೀನಿ ಅಷ್ಟೇ. ನೋಡಿ, ಇದೊಂದು ಜಗ್ ಬೇಕಿತ್ತು. ಸೊ ನಾರ್ಮಲಿ ಒಂದಿಷ್ಟು ಪಾತ್ರೆ ಐಟಮ್ಸು, ಇದೊಂದು ಸ್ಪೂನು ಮತ್ತು ಇದಿಷ್ಟು ತೊಗೊಂಡು ಬಂದಿರೋದಷ್ಟೇ, ಏನಿಲ್ಲ. ಇವತ್ತು ಸಂಡೇ ಸಿಂಪಲ್ಲಾಗಿ ಸ್ವಲ್ಪ ಯಾವ್ದ್ಯಾವ್ದು ಐಟಮ್ಗಳು ಬೇಕಿತ್ತೋ ಅದನ್ನು ತೊಗೊಂಡು ಬಂದಿರೋದಷ್ಟೇ. ಹಾಗೆ ಸ್ವಲ್ಪ ನಮ್ಮ ಪಾಪು ಕೇಕ್ ತಿನ್ನಬೇಕು ಅಂತ ಹೇಳಿದ್ಲು. ಸೊ ಕೇಕ್ ಕೊಡಿಸ್ಲಿಲ್ಲ ನನಗೆ. ಒಂದು ಕ್ರೀಮ್ ಬನ್ ತಿಂದ್ಕೊಂಡು, ನಮ್ಮ ಚಂದನ ನಮ್ಮ ಪಾಪನು ಕ್ರೀಮ್ ಬನ್ ತಿಂದ್ಕೊಂಡು ಅಷ್ಟೇ ಮನೆಗೆ ಬಂದಿದ್ದು ಇವಾಗ. ಸೊ ಇದಿಷ್ಟು ಆಯಿತು ಫ್ರೆಂಡ್ಸ್ ಸಂಡೇ ಸಿಂಪಲ್ಲಾಗಿ. ಆ್ಯಂಡ್ ಹಾಗೆ ಇದೊಂದು ಮ್ಯಾಟ್ ತೊಗೊಂಡಿದ್ದು, ಡೋರ್ ಮ್ಯಾಟು. ಸೊ ನಾನು ಡೋರ್ ಮ್ಯಾಟ್ ತೊಗೊಂಡಿದ್ದು ಅಷ್ಟೇ. ಸೊ ಫ್ಲಿಪ್ಕಾರ್ಟ್ನಲ್ಲಿ ಆಲ್ರೆಡಿ ಬುಕ್ ಮಾಡಿದ್ದೀನಿ. ಸೊ ಅದು ಇನ್ನೊಂದು ವೀಕ್ ಆಗುತ್ತೆ. ಬಟ್ ಇಲ್ಲಿ ಡೋರ್ ಹತ್ರ ಯಾವುದು ಮ್ಯಾಟ್ ಇರಲಿಲ್ಲ. ಮೊನ್ನೆ ತಾನೇ ಒಂದು ಹೊಸದಾಗಿ ತೊಗೊಂಡು ಬಂದಿದ್ದೆ, ಬಟ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ಒಂದೇ ವೀಕಲ್ಲಿ ಕಿತ್ತೋಗಿದೆ. ಸೊ ಇದನ್ನು ತೊಗೊಂಡು ಬಂದಿದ್ದು ಅಷ್ಟೇ ಸಿಂಪಲ್ಲಾಗಿ. ಇಷ್ಟು ಸಿಂಪಲ್ ಅಂದರೆ ತುಂಬ ಸಿಂಪಲ್ ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಇವತ್ತು ಸಂಡೇ. ಸೊ ಹೋಗೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಸಡನ್ನಾಗಿ ಹೋಗೋಣ ಅಂತ ಅಂದ್ಕೊಂಡು ಹೋಗ್ಬಿಟ್ಟು ಬಂದಿದ್ದು. ನಿಲ್ಸಿನಿ, ಏನು ಮಾಡ್ತಾ ಇದೆಯಾ? ಸುಸ್ತಾಗ್ಬಿಟ್ಟಿದೆ ನಮ್ಮಂತೂ ಫುಲ್ಲು. ನೀನೇನು ಮಾಡ್ತಾ ಇದೆಯಾ? ಹಿಂಗೆ ಆಟ ಆಡೋಕ್ಕಲ್ಲ ಅದು ನೀನು ಆಟ ಆಡೋದಲ್ಲ ಅದು. ಏನೋ ತೊಗೊಂಡು ಬಂದರೆ ನಮ್ಮ ನಿಲ್ಸಿರಿ ಈ ಥರ ಆಟ ಆಡ್ಕೊಂಡು ನಿಂತ್ಕೊಂತಾಳೆ. ಸರಿ ಆಯ್ತು, ಇವಾಗ ಬಾಯ್ ಹೇಳ್ಬಿಡ್ತೀಯ ನೀನು? ಬಾಯ್ ಹೇಳ್ತೀಯಾ? ಸೊ ಬ್ಯುಸಿಯಾಗಿದ್ದಾಳೆ ನಮ್ಮ ನಿಲ್ಸಿರಿ ಇವಾಗ. ಇವಾಗ ಸದ್ಯಕ್ಕೆ ಹೇಳಲ್ವಂತೆ. ಸೊ ಅವಳು ಆಮೇಲೆ ಹೇಳ್ತಾಳೆ. ಆ್ಯಂಡ್ ಹಂಗೆ ನೋಡಿ, ಇದೊಂದು ಸ್ಟ್ಯಾಂಡು ಬುಕ್ ಮಾಡ್ಕೊಂಡಿದ್ದೀನಿ ಫ್ಲಿಪ್ಕಾರ್ಟಿಂದ. ಸೊ ಇವಾಗ ರೀಲ್ಸ್ ಮಾಡೋಣ ಅಂತ ಇನ್ಸ್ಟಾಗ್ರಾಮ್ ಎಲ್ಲ ಆಚೆ ಹೋಗಿ ಬಂದರೆ ನಾವು ಸಿಂಪಲಾಗಿ ಒಂದು ರೀಲ್ಸ್ ಮಾಡ್ತೀವಿ. ಸೊ ತುಂಬ ಕಷ್ಟ ಆಗ್ತಿತ್ತು. ನಮ್ಮ ಚಂದನ ಮೊಬೈಲ್ ಇಟ್ಕೊಂಡು ಕೈಲಿ ಇಟ್ಕೊಂಡು ವೀಡಿಯೋ ಮಾಡೋಳು, ಕಷ್ಟ ಆಗ್ತಿತ್ತು, ಸರಿಗೆ ಬರ್ತಾ ಇರಲಿಲ್ಲ. ಸೊ ಇದನ್ನ ತರಿಸ್ಕೊಳ್ಳೋಣ ಅಂತ ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಇದು. ಮೋಸ್ಟ್ಲಿ ನಾನು ಈ ವಿಡಿಯೋ ಮುಂಚೆ ಹಾಕ್ಬೋದು ಅಥವಾ ವಿಡಿಯೋ ಆದಮೇಲೆ ಇದ್ರದ್ದೊಂದು ರಿವ್ಯೂ ಹಾಕ್ಬೋದು, ಗೊತ್ತಿಲ್ಲ ಯಾವಾಗ ಹಾಕ್ತೀನಿ ಅಂತ. ಇದು ಫಸ್ಟ್ ಬರುತ್ತೋ ಅಥವಾ ಈ ವಿಡಿಯೋ ಆದಮೇಲೆ ಬರುತ್ತೋ ಗೊತ್ತಿಲ್ಲ ನನಗೆ. ಬಟ್ ನೋಡಿ, ಇದನ್ನು ತರಿಸ್ಕೊಂಡಿದ್ದೀನಿ. ಚೆನ್ನಾಗಿ ವಿಡಿಯೋ ಮಾಡ್ಬೋದು, ಯಾವ್ಯಾವ ಥರ ಎಲ್ಲ ವರ್ಕ್ ಮಾಡ್ಬೋದು ಇದರಲ್ಲಿ. ಯಾವ ಥರ ಇದು ವರ್ಕ್ ಆಗುತ್ತೆ, ಯಾವ ಥರ ಯೂಸ್ ಮಾಡ್ಬೋದು ಅಂತ ನಾನು ವಿಡಿಯೋನಲ್ಲಿ ತೋರಿಸಿದ್ದೀನಿ. ಚೆನ್ನಾಗಿದೆ, ಇಲ್ಲಿ ಲೈಟ್ ಬರುತ್ತೆ. ಸೊ ಮುಖಕ್ಕೆ ಈ ರೀಲ್ಸ್ ಮಾಡೋರಿಗೆ ತುಂಬ ಒಂದು ಕ್ಲಾರಿಟಿ ಬರಲಿ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ ಇದೊಂದು ಸ್ಟ್ಯಾಂಡು. ಸೊ ಲೈಟ್ಸ್ ಬರ್ತಾ ಇರುತ್ತೆ ಹಿಂಗೆ, ಯೆಲ್ಲೋ ಕಲರು ಪಿಂಕ್ ಕಲರ್ ಹತ್ರ ಚೆನ್ನಾಗಿದೆ. ಸೊ ಇವಾಗ ಇದನ್ನು ಯೂಸ್ ಮಾಡಿಕೊಂಡು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ತುಂಬ ಕಷ್ಟ ಆಗ್ತಿತ್ತು, ಬಟ್ ನೋಡೋಣ ಇವಾಗ ಈ ಸ್ಟ್ಯಾಂಡು ಹರಿಸ್ಕೊಂಡಿದ್ದೀನಿ. ಇವಾಗ ಒಂದೆರಡು ರೀಲ್ಸ್ ಮಾಡಿ ನಂತರ ಆ್ಯಸ್ ಯೂಶುವಲ್ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಡಿನ್ನರ್ಗೆ ಪ್ರಿಪೇರ್ ಮಾಡಬೇಕು. ಸೊ ಫ್ರೆಂಡ್ಸ್, ಇದನ್ನು ಕನೆಕ್ಟ್ ಮಾಡಬೇಕು. ಸೊ ಕನೆಕ್ಟ್ ಮಾಡೋದಕ್ಕೆ ಚಾರ್ಜರು ಇದೆ ನೋಡಿ, ಇದು ಇದೆಯಲ್ಲ, ಇದು ಮೊಬೈಲ್ ಚಾರ್ಜರು.
ಸೊ ಇದನ್ನು ಹಾಕ್ಬಿಟ್ಟೇ ಕನೆಕ್ಟ್ ಮಾಡಬೇಕು ನೋಡಿ. ಇದು ನಮ್ಮ ಚಂದನ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಬರೋಕ್ಕೆ ಹೋಗಿದ್ದಾಳೆ, ಫೇಸ್ ವಾಶ್ ಮಾಡ್ಕೊಂಡು ಬರೋಕ್ಕೆ ಹೋಗಿದ್ದಾಳೆ. ಸೊ ಇದನ್ನೇ ಇವಾಗ ಇಲ್ಲಿ ಹಾಕ್ಕೊಂಡು ಇಲ್ಲಿ ಕನೆಕ್ಟ್ ಮಾಡಿ ಮಾಡಬೇಕು. ಸೊ ಕನೆಕ್ಟ್ ಮಾಡಿ ನೋಡಿ, ಕಾಣಿಸ್ತಾ ಇದೆ ನಮಗೆ. ನೋಡಿ ಲೈಟ್ಸು ಬರ್ತಾ ಇರ್ತಿದ್ದಾರೆ. ಫಿಕ್ಸ್ ಮಾಡಿದ್ರೆ ನೋಡಿ ಕಲರ್ಸ್ ಚೇಂಜ್ ಆಗ್ತಾ ಇದೆ. ಪಿಂಕು, ಯೆಲ್ಲೋ, ಆರೆಂಜ್ ಆ ಥರ ಚೆನ್ನಾಗಿದೆ ಅಲ್ವಾ? ಸೊ ನಮ್ಗೆ ಇದು ಲೈಟ್ ಬೇಡ, ಹಾಗೆ ನಾವು ಮಾಡ್ತೀವಿ, ರೀಲ್ಸ್ ಮಾಡ್ಬೋದು ಅಂತಂದರೆ ಹಾಗೆ ಕೂಡ ಮಾಡ್ಬೋದು. ಎಷ್ಟು ಚೆನ್ನಾಗಿದೆ. ಇದು ಯೆಲ್ಲೋ ಕಲರ್ ಇದು, ಆ್ಯಂಡ್ ಇದು ನಾರ್ಮಲ್ ಟ್ಯೂಬ್ಲೈಟ್ ಕಲರು, ಬ್ಲೂ ಕಲರು, ಅಷ್ಟೇ 2 ಕಲರ್ ಬರುತ್ತೆ ನೋಡಿ. ಪಿಂಕ್ ಒಂದು ಕಲರ್ ಬರುತ್ತೆ, ಚೆನ್ನಾಗಿದೆ ಅಲ್ವಾ? ಸೊ ಇದು ಆಫ್ ಬೇಕಾದರೆ ಆಫ್ ಮಾಡ್ಕೊಂಡು ಹಾಗೆ ಬೇಕಾದ್ರೂ ನಾವು ರೀಲ್ಸ್ನ ಮಾಡ್ಕೋಬೋದು. ಸೊ ಈಗ ಒಂದೆರಡು ರೀಲ್ಸ್ ಮಾಡಿಕೊಂಡು ನಂತರ ಹೇಳ್ದಂಗೆ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ಸಂಡೇ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಸುಮಾರು ಐಟಮ್ಸ್ಗಳನ್ನ ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ರಿವ್ಯೂ ಕೊಡ್ತೀನಿ. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಹಾಗೆಯೇ ನಮ್ಮ ನಿತ್ಯಸರಿಗೆ ಒಂದೆರಡು ಡ್ರೆಸ್ಗಳನ್ನ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೂ ಕೂಡ ರಿವ್ಯೂ ಕೊಡ್ತೀನಿ. ನಿಂದು ಡ್ರೆಸ್ಸು ವಿಡಿಯೋ ಮಾಡೋಣ. ನಿಂದು ಹೊಸ ಡ್ರೆಸ್ ಬಂದ ತಕ್ಷಣ ಓಕೆನಾ? ಬಾಯ್, ಟೇಕ್ ಕೇರ್ ಹೇಳಿದ್ರೆ ಇದ್ದಾರೆ. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಬಾಯ್. ಓಕೆ, ಬಾಯ್.